ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಸೌಮ್ಯ. ಇವತ್ತು ಮಕರ ಸಂಕ್ರಾಂತಿ. ಸೊ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ಸಂಕ್ರಾಂತಿ ಎಲ್ಲರಿಗೂ. ಸೊ ನೆನ್ನೆ ಭೋಗಿ ಇತ್ತು. ಸೊ ಭೋಗಿ ಬ್ಲಾಗ್ ನೀವು ನೋಡಿದ್ದೀರಾ. ಸೊ ಇವತ್ತು ಹಬ್ಬ, ಇವತ್ತು ಮೇನ್ ಹಬ್ಬ ಫೆಸ್ಟಿವಲ್. ಸೊ ಇವತ್ತಿನ ದಿನ ನಾವು ಅಂದರೆ ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ ಅಂತಂದರೆ, ಎಳ್ಳು ಬೆಳನ ಇವತ್ತು ನಾವು ಮಾಡ್ತೀವಿ. ಸೊ ಕೊಬ್ಬರಿ ನಾನು ಮನೆಯಲ್ಲೇ ರೆಡಿ ಮಾಡ್ತೀನಿ, ಅಂಗಡಿಯಲ್ಲೂ ಸಿಗತ್ತೆ. ಆದರೆ ನಾನು ಮನೆಯಲ್ಲಿ ಏನು ಎಳ್ಳಿರುತ್ತೆ ಮತ್ತು ಬೆಲ್ಲ ಮತ್ತು ಪುಟಾಣಿ, ಆಮೇಲೆ ಕಡಲೆ ಬೀಜ ಅದೆಲ್ಲ ಹಾಕಿ, ಕೊಬ್ಬರಿ ಮತ್ತು ಅದೆಲ್ಲ ಹಾಕಿ, ಒಣ ಕೊಬ್ಬರಿ ಹಾಕ್ತಾರೆ. ಸೊ ಅದೆಲ್ಲ ಹಾಕಿ ನಾನು ಪ್ರಿಪೇರ್ ಮಾಡ್ತೀನಿ. ಸೊ ಅದು ಮಾಡಿ ಪೂಜೆ ಕೂಡ ಆಗಿದೆ. ಸೊ ಇವಾಗ ಬ್ರೇಕ್ಫಾಸ್ಟ್ ಕೂಡ ಆಯಿತು. ಬೆಳಗ್ಗೆ 10 ಗಂಟೆ ಆಗ್ತದೆ ಅನಿಸುತ್ತೆ. ಸೊ ಎಲ್ಲ ಆಗಿದೆ, ಪೂಜೆ ಕೂಡ ಆಯಿತು, ನಮ್ಮ ಬ್ರೇಕ್ಫಾಸ್ಟ್ ಕೂಡ ಆಯಿತು. ಸೊ ಇವಾಗ ನಾನು ಲಂಚ್ ಪ್ರಿಪೇರ್ ಮಾಡ್ತಾ ಇದ್ದೀನಿ ಅಡುಗೆಗೆ. ಸೊ ನಾನು ಇವತ್ತು ಪೊಂಗಲ್ ಮಾಡ್ತಾ ಇದ್ದೀನಿ. ನಾನು ಆ್ಯಕ್ಚುಲಿ ಯೂಶ್ವಲಿ ಪೊಂಗಲ್ ಮಾಡೋದಿಲ್ಲ. ಈಗ ಅಂದರೆ ನಾವು ಆ್ಯಕ್ಚುಲಿ ಸ್ವೀಟ್ ಡಿಶ್ ಬಂದು ನಮ್ಮದು ಮಲೇದಾ ಅಂತ ಇರುತ್ತೆ. ಸೊ ಅದು ಮಾಡಬೇಕಿತ್ತು, ಆದರೆ ಈ ವರ್ಷ ನಾವು ಮಾಡ್ತಾ ಇಲ್ಲ. ಯಾಕಂದರೆ ಮನೆಯಲ್ಲಿ ಯಾರು ಅಷ್ಟು ಪ್ರಿಫರ್ ತಿನ್ನಲ್ಲ. ಮುಂಚೆ ನಾವು ಚಿಕ್ಕವರಿದ್ದಾಗೆಲ್ಲ ಅಮ್ಮ ಎಲ್ಲ ಚೆನ್ನಾಗಿ ಮಾಡ್ತಾಯಿದ್ರು. ಅವಾಗ ಸ್ವಲ್ಪ ತಿಂತಾ ಇದ್ವಿ. ಅವಾಗ ಏನೋ ಅಂತ ಕ್ರೇಜ್ ಇತ್ತು ತಿನ್ನೋದು. ಆದರೆ ಇವಾಗ ನಮ್ಗಷ್ಟು ಇಷ್ಟ ಆಗಲ್ಲ ಅದು. ಅಂದರೆ ಅದು ಮಾಡೋದು ತುಂಬ ಪ್ರೊಸೆಸ್ ಇದೆ. ಸೊ ಹಾಗಾಗಿ ಈ ಸಲ ನಮಗೆ ಟೈಮ್ ಕೂಡ ಸಿಗಲಿಲ್ಲ. ಸೊ ಅದು ಆಯಿತು. ಸೊ ಹಾಗೆ ಅದನ್ನು ಮಾಡಲಿಲ್ಲ. ಸೊ ಸ್ವೀಟ್ ಡಿಶ್ ಇವಾಗ ಪೊಂಗಲ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಪೊಂಗಲ್ ಮಾಡ್ತಾರಲ್ಲ, ಸೊ ಹಾಗಾಗಿ ಪೊಂಗಲನ್ನು ಮಾಡ್ತಾ ಇದ್ದೀನಿ. ಸೊ ಪೊಂಗಲ್ ತುಂಬಾ ಈಸಿ ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ ಡಿಶ್. ನನಗೆ ತುಂಬಾ ಇಷ್ಟ. ನಾನು ಖಾರ ಪೊಂಗಲ್ ಕೂಡ ಮಾಡ್ತಾ ಇದ್ದೆ, ಅಂದರೆ ಇವತ್ತು ಆಗಲಿಲ್ಲ. ಇವತ್ತು ನಾನು ಜಸ್ಟ್ ಸ್ವೀಟ್ ಪೊಂಗಲ್ ಮಾಡ್ತಾ ಇದ್ದೀನಿ. ಇಲ್ಲಾಂತಂದರೆ ಖಾರ ಮತ್ತು ಸ್ವೀಟ್ ಪೊಂಗಲ್ ಎರಡೂ ಮಾಡ್ತೀನಿ ನಾನು. ಸೊ ಇಷ್ಟು. ಸೊ ಐ ಹೋಪ್ ನೀವೆಲ್ಲರೂ ಬ್ಯುಸಿ ಇದ್ದೀರಾ. ಎಲ್ಲ ಅಂದರೆ ಈ ವರ್ಷದ ಮೊದಲನೇ ಬ್ಲ್ಯಾಕ್ ಹಾಕ್ಕೊಳ್ಬೇಕು. ಸೊ ಹಾಗಾಗಿ ಜಸ್ಟ್ ಮನೇಲೀಗ ಅಡುಗೆ ಮಾಡೋದಿದೆ. ಸೊ ಹಾಗಾಗಿ ನಾನು ಇದನ್ನು ಹಾಕ್ಕೊಂಡಿದ್ದೀನಿ. ಸೊ ಸಂಜೆ ಹೊರಗಡೆ ಹೋಗೋದು ಪ್ಲ್ಯಾನ್ ಇದೆ. ಅಂದರೆ ನಾವು ಟೆಂಪಲ್, ಅಂದರೆ ಈ ಥರ ಹಬ್ಬ ಏನಾದರೂ ಬಂದರೆ ನಾವು ದೇವಸ್ಥಾನಕ್ಕೆ ವಿಸಿಟ್ ಮಾಡ್ತೀವಿ, ನಾನು ಅಮ್ಮ. ಯಾಕಂದರೆ ನಮ್ಗೆ ಇಷ್ಟ. ಈ ದೇವಸ್ಥಾನದಲ್ಲಿ ಅಲಂಕಾರ ದೇವಿಗೆಲ್ಲ ಚೆನ್ನಾಗಿ ಮಾಡಿರ್ತಾರೆ. ಸೊ ಹಾಗಾಗಿ ಅದನ್ನು ನೋಡಬೇಕು. ಅದನ್ನು ಎಲ್ಲ ಸೆಲೆಬ್ರೇಷನ್ಸ್ ಚೆನ್ನಾಗಿರುತ್ತೆ. ಸೊ ಹಾಗೆ ನಾವು ಅಲ್ಲಿ ಹೋಗ್ತೀವಿ, ವಿಸಿಟ್ ಮಾಡ್ತೀವಿ. ಸೊ ಬೆಳಗ್ಗೆ ಹೋಗಬೇಕಾಗಿತ್ತು, ಅದರ ಟೈಮ್ ಸಿಗಲಿಲ್ಲ. ಸೊ ಇವಾಗ ಸಂಜೆ ಹೋಗ್ತಾ ಇದ್ದೀನಿ. ಸೊ ಒಂದು ಬ್ಲ್ಯಾಕ್ ಡ್ರೆಸ್ ಇದೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇವತ್ತು ಎಲ್ಲರೂ ಬ್ಲ್ಯಾಕಲ್ಲೇ ಇದ್ದೀವಿ. ನಾನು ಬ್ಲ್ಯಾಕ್ ಕುರ್ತಿ ಹಾಕೊಂಡಿದ್ದೀನಿ, ಆಮೇಲೆ ಬ್ಲ್ಯಾಕ್ ಶರ್ಟ್ ಹಾಕೊಂಡಿದ್ದಾನೆ. ಅಮ್ಮ ಕೂಡ ಬ್ಲ್ಯಾಕ್ ಸೀರೆ ಉಟ್ಕೊಂಡಿದ್ದಾರೆ. ಸೊ ಇವತ್ತೆಲ್ಲರೂ ಬ್ಲ್ಯಾಕ್. ಯಾಕೋ ಬ್ಲ್ಯಾಕ್ ಅಂತಾರೆ ಸಂಕ್ರಾಂತಿ ದಿನ ಬ್ಲ್ಯಾಕ್ ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು ಅಂತ. ಸೊ ಕೊಟ್ಟಿದ್ದೀವಿ. ಸೊ ಬನ್ನಿ, ಹಾಗಾದರೆ ಈಗ ನಾನು ಪೊಂಗಲ್ ಮಾಡ್ತಾ ಇದ್ದೆ. ಸೊ ಜಸ್ಟ್ ನಾನು ಸ್ವಲ್ಪ ತೋರಿಸ್ತೀನಿ. ಯಾಕಂದರೆ ನನಗೆ ತುಂಬ ಬೇಗ ನಾನು ಮಾಡಿ ಮುಗಿಸ್ಬೇಕು. ಯಾಕಂದರೆ ನೈವೇದ್ಯ ಎಲ್ಲ ಮಾಡೋದಿರುತ್ತೆ ದೇವರಿಗೆ. ಸೊ ಆಲ್ಮೋಸ್ಟ್ ನನಗೆ ಲೇಟ್ ಆಗಿದೆ ಇವತ್ತು. ಸೊ ಬನ್ನಿ, ಹೇಗೆ ಏನೆಲ್ಲ ಇವತ್ತು ಆಗುತ್ತೆ, ಹೇಗೆಲ್ಲ ದಿನ ಹೋಗುತ್ತೆ ಅಂತ ನಿಮ್ಮಲ್ಲಿ ಶೇರ್ ಮಾಡ್ತೀನಿ. ಇದು ಇವತ್ತಿನ ಪೂಜೆ. ಸಂಕ್ರಾಂತಿ ಹಬ್ಬದ ದಿನ ನಾವು ಎಳ್ಳು ಬೆಲ್ಲನ ಮಾಡ್ತೀನಿ, ಮನೆಯಲ್ಲೇ ಮಾಡ್ತೀನಿ. ಸೊ ಎಳ್ಳನ್ನು ಫ್ರೈ ಮಾಡಿ ಅದಕ್ಕೆ ಬೆಲ್ಲ ಸೇರಿಸಿ, ಹುರುಗಡ್ಲೆ ಮತ್ತು ಪುಟಾಣಿ ಸೇರಿಸಿ, ಒಣ ಕೊಬ್ಬರಿ ಸಿಗುತ್ತೆ, ಅದನ್ನು ಹಾಕಿ ಅದನ್ನು ಮಿಕ್ಸ್ ಮಾಡೋದಷ್ಟೇ. ಸೊ ಅದನ್ನು ನೈವೇದ್ಯಕ್ಕೆ ಇಟ್ಟಿದ್ದೀನಿ. ಸೊ ಸಿಂಪಲ್ಲಾಗಿ ಪೂಜೆ ಆಗಿದೆ. ಮತ್ತು ರಾಮ ಮಂದಿರ ಏನು ಈಗ 22 ಆಗ್ತಾಯಿದೆ, ಅಂದರೆ ಪ್ರಾಣ ಪ್ರತಿಷ್ಠಾಪನೆ ಏನಿದೆ. ಸೊ ಅದರದ್ದು ಇನ್ವಿಟೇಷನ್, ಅಂದರೆ ಅದರದ್ದು ಇದು ಕೊಟ್ಟು ಹೋಗಿದ್ರು ನಮ್ಮ ಇದು ಸೊಸೈಟಿಯಲ್ಲಿ. ಅದನ್ನು ಕೂಡ ಇಟ್ಟು ಪೂಜೆ ಮಾಡಿದ್ದೀನಿ. ಸೊ ಸಿಂಪಲ್ಲಾಗಿ ಪೂಜೆ ಆಯಿತು. ಈಗ ನಾನು ಪಾಯಸ ರೆಡಿ ಮಾಡ್ತಾಯಿದ್ದೀನಿ ನೈವೇದ್ಯಕ್ಕೆ. ಪೊಂಗಲ್ ಅಂದರೆ ಇದು ಹೆಸರುಬೇಳೆ ಪಾಯಸ, ಹೆಸರುಬೇಳೆ ಮತ್ತು ಅನ್ನ ಎರಡನ್ನು ಮಿಕ್ಸ್ ಮಾಡಿ ಪಾಯಸ ಮಾಡ್ತೀನಿ. ಸೊ
ಇದು ನಾನು ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೆ. ಅಂದರೆ ಹಾಫ್ ಗ್ಲಾಸ್ ಹೆಸರುಬೇಳೆ ತೊಗೊಂಡ್ರೆ ಅರ್ಧ ಗ್ಲಾಸ್ ಅಷ್ಟೇ ಇದು ಅಕ್ಕಿ ತೊಗೊಂಡು ಅದನ್ನು ಕುಕ್ಕರಲ್ಲಿ ಸಪ್ರೇಟಾಗಿ ಬೇಯಿಸ್ಕೊಂಡಿದ್ದೀನಿ. ಸೊ ಅದಕ್ಕಿಂತ ಮುಂಚೆ ಮೊದಲಿಗೆ ನಾನು ಇಲ್ಲಿ ತುಪ್ಪದಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಯಾವ ಡ್ರೈ ಫ್ರೂಟ್ಸ್ ಇದ್ರೂ ಪರವಾಗಿಲ್ಲ, ಎಲ್ಲ ಡ್ರೈ ಫ್ರೂಟ್ಸನ್ನು ಹಾಕ್ಬೋದು. ಅಂದರೆ ಕಾಜು ಆಗಿರ್ಬೋದು, ಬಾದಾಮ್ ಆಗಿರ್ಬೋದು. ಸೊ ಅದನ್ನು ಫ್ರೈ ಮಾಡಿಕೊಂಡು ಅದರಲ್ಲೇ ಇದು ಏನು ನಾನು ಬೇಯಿಸ್ಕೊಂಡಿರೋಂಥ ಪದಾರ್ಥ ಅಂದರೆ ಹೆಸರುಬೇಳೆ ಮತ್ತು ಅಕ್ಕಿ ಏನು ಬೇಯಿಸ್ಕೊಂಡಿದ್ದೆ ಅದನ್ನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ಬೆಲ್ಲ ಸ್ವಲ್ಪ ಕೊನೆಗೆ ಮಿಕ್ಸ್ ಮಾಡ್ಕೊಳ್ತೀನಿ. ಸೊ ಬೆಲ್ಲ ಇದಕ್ಕೆ ಪೌಡ್ರ್ ಆದರೂ ಹಾಕ್ಕೊಳ್ಬೋದು. ನನ್ನ ಹತ್ರ ಪೌಡ್ರ್ ಬೆಲ್ಲ ಇದೆ, ಸೊ ಪೌಡ್ರ್ ಬೆಲ್ಲ. ಸೊ ಅದನ್ನು ಹಾಕಿ ಅಂದರೆ ನಮಗೆ ಎಷ್ಟು ಸಿಹಿ ಬೇಕನ್ಸುತ್ತೋ ಅಷ್ಟು ಹಾಕ್ಬೋದು. ಅಂದರೆ ಇದರಲ್ಲಿ ಮೇಜರ್ಮೆಂಟ್ ಅಂದರೆ 1 ಗ್ಲಾಸ್ ಅಷ್ಟು ನೀವು ಹಾಕ್ಕೊಳ್ಬೋದು, ಅಥವಾ ಅರ್ಧ ಗ್ಲಾಸ್ ಅಷ್ಟು ಪೌಡ್ರ್ ಬೆಲ್ಲನ ನೀವು ಹಾಕ್ಕೊಬೋದು. ಅದು ತುಂಬ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಸೊ ಅದಕ್ಕೇನು ಜಾಸ್ತಿ ಹೊತ್ತು ಹಿಡಿಯೋದಿಲ್ಲ. ಸೊ ಚೆನ್ನಾಗಿ ಕಲಿಸ್ಕೋಬೋದು. ಸೊ ಅದಾದಮೇಲೆ ಒಣ ಕೊಬ್ಬರಿ ಹಾಕ್ಕೊಂಡಿದ್ದೀನಿ. ಈಗ ಸಂಜೆ ಆಗಿದೆ, ಸಂಜೆ ಒಂದು 6:30 ಆಗ್ತಿರಬೇಕು. ಇವಾಗ ರೆಡಿಯಾಗಿದ್ದೀನಿ ನಾನು. ಇದು ಬ್ಲ್ಯಾಕ್ ಡ್ರೆಸ್, ಇವತ್ತು ಬ್ಲ್ಯಾಕ್ ಕಲರ್ ಹಾಕೋಬೇಕಲ್ವ, ಸೊ ಹಾಗಾಗಿ ಇದು ಡ್ರೆಸ್ನ ಹಾಕ್ಕೊಂಡಿದ್ದೀನಿ, ಕೂರ್ತಿ. ಸೊ ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ಟೆಂಪಲ್. ನಾನು ಮೊದಲೇ ಹೇಳಿದಾಗೆ ನಾವು ಯಾವುದೇ ಫೆಸ್ಟಿವಲ್ ವಿಸಿಟ್ ಮಾಡ್ತೀವಿ. ಸೊ ಇಲ್ಲಿ ಹತ್ತಿರದಲ್ಲೇ ದೇವಿಯ ಮಂದಿರ ಇದೆ, ಸೊ ಅಲ್ಲಿ ಹೋಗ್ತಾ ಇದ್ದೀವಿ. ಸೊ ಸ್ವಲ್ಪ ರೆಸ್ಟ್ ಮಾಡಿ, ಎದ್ದು ತುಂಬಾ ಸುಸ್ತಾಗಿತ್ತು ಇವತ್ತು ಎಲ್ಲ ಕೆಲಸ ಮಾಡಿ. ಸೊ ಸ್ವಲ್ಪ ರೆಸ್ಟ್ ಮಾಡಿ ಎದ್ದು ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಸೊ ಇನ್ನೇನಿಲ್ಲ, ಮುಗೀತು ಸಂಕ್ರಾಂತಿ ಹಬ್ಬ. ಸೊ ಬನ್ನಿ ಹಾಗಾದರೆ ಹೋಗೋಣ, ತೋರಿಸ್ತೀನಿ ದೇವಸ್ಥಾನ. ಇವತ್ತು ಎಲ್ಲ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ದೇವರಿಗೆ. ಸೊ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಬೆಳಗ್ಗೆ ಹೋಗಬೇಕಾಗಿತ್ತು, ಆದರೆ ಟೈಮ್ ಸಿಗಲ್ಲ ನಮಗೆ ಬೆಳಗ್ಗೆ, ಅಂದರೆ ಪೂಜೆ ಇರುತ್ತೆ, ಆಮೇಲೆ ನೈವೇದ್ಯ ಮಾಡೋದಿರುತ್ತೆ, ಕೆಲಸ ಇರುತ್ತಲ್ಲ. ಸೊ ಹಾಗಾಗಿ ಟೈಮ್ ಸಿಗಲಿಲ್ಲ. ಸೊ ನಾವು ಯೂಶ್ವಲಿ ಸಂಜೆನೇ ಹೋಗೋದು. ಸೊ ಈಗ ರೆಡಿಯಾಗಿದ್ದೀನಿ, ಎಲ್ಲರೂ ರೆಡಿಯಾಗಿ ಕೆಳಗಡೆ ಹೋಗಿದ್ದಾರೆ. ನಾನು ಅಮ್ಮ ಹೋಗಬೇಕು, ಅಮ್ಮ ಮತ್ತು ಅವ್ರು ಹೋಗಿದ್ದಾರೆ. ಸೊ ನಾನು ಅಮ್ಮ ಅಷ್ಟೇ ಇರೋದು, ಈಗ ಹೋಗೋದು. ಸೊ ಬನ್ನಿ. घाबरायला ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ದೇವಸ್ಥಾನಕ್ಕೆ ಹೋಗಿ ಬಂದ ತಕ್ಷಣ ನಾವು ಈ ಎಳ್ಳು ಬೆಲ್ಲನ ಹಂಚ್ತೀವಿ ಎಲ್ಲರಿಗೂ. ಮನೆಯಲ್ಲಿ ದೊಡ್ಡವ್ರು ಏನಿರ್ತಾರೆ ಎಲ್ಲರಿಗೂ, ಮತ್ತು ಚಿಕ್ಕವರು ಕೂಡ ಕೊಡ್ತೀವಿ ಈ ಮನೆಯಲ್ಲಿ ಮಾಡಿದಂಥ ಎಳ್ಳು ಬೆಲ್ಲ. ಸೊ ಹೀಗಿತ್ತು ನಮ್ಮ ಸಂಕ್ರಾಂತಿ ಹಬ್ಬದ ಸೆಲೆಬ್ರೇಷನ್. ಸೊ ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.